ಹೆಲೋ ಎವ್ರಿವಾನ್, ಇವತ್ತು ಸಖತ್ತಾಗಿರೋ ರೆಸಿಪಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟು ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ ಅಥವಾ ಗ್ರೌಂಡ್ ನಟ್. ಸೊ ಇಲ್ಲಿ ನಾನು ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸೊ ಈ ರೀತಿ ಸೀಲ್ ಬಿಟ್ಕೊಳ್ಳೋ ಅಷ್ಟು ಕರೆದ್ರೆ ಸಾಕಾಗುತ್ತೆ. ಸೊ ಇದನ್ನು ಕರೆದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟು ಒಂದು 7-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಕರೆದು ಮಿಕ್ಸಿಗೆ ಹಾಕೋತೀನಿ. ಸೊ ಬೆಳ್ಳುಳ್ಳಿ ಆದಮೇಲೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಕರ್ಕೋಬೇಕಾಗತ್ತೆ. ಕರ್ಬೇವಿನ ಸೊಪ್ಪು ಅರ್ಧ ಕರ್ಬೇವಿನ ಸೊಪ್ಪನ್ನ ನೀವು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ರುಬ್ಬಕ್ಕೆ. ಇನ್ನರ್ಧ ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡಕ್ಕೆ ಬೇಕಾಗುತ್ತೆ. ಸೊ ಅರ್ಧ ಎತ್ತಿಟ್ಕೊಳ್ಳಿ. ಸೊ ಕರ್ಬೇವಿನ ಸೊಪ್ಪು ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ತೆಂಗಿನಕಾಯಿ. ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕೊಳ್ಳಿ. ಜಾಸ್ತಿ ಬೇಡ, 1/4 ಭಾಗದಷ್ಟು ಸಾಕು. ಸೊ ಇದು ಹಾಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದು, ಅರ್ಧ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದು ಮರಿಬೇಡಿ. ಅದಾದ ನಂತರ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. ಸೊ ಉಪ್ಪಾದ್ಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಸೊ ಇದೆಲ್ಲ ಹಾಕೊಂಡು ತರ್ತರಿಯಾಗಿ ನೋಡಿ ಈ ರೀತಿ ಒಂದ್ಸತಿ ರುಬ್ಕೋಬೇಕಾಗತ್ತೆ. ನೀರು ಹಾಕಬೇಡಿ, ಹಾಗೆ ರುಬ್ಕೊಳ್ಳಿ. ಸೊ ಈ ರೀತಿ ರುಬ್ಬಾದ್ಮೇಲೆ ಇದೇ ಮಿಶ್ರಣಕ್ಕೆ ನಾವು ಇನ್ನೊಂದು 4 ಬೆಳ್ಳುಳ್ಳಿ, ಹಾಗೆ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್, ನಾನಿಲ್ಲಿ 1/4 ಚಮಚ ಅಥವಾ 1.5 ಚಮಚ ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ. ಸೊ ಬೆಳ್ಳುಳ್ಳಿ ಹಾಗೆ ಹಾಕೊಳ್ಳೋದೇನೆಂದರೆ ಆ ಹಸಿ ಫ್ಲೇವರ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕಾಗಿ ಹಾಗೆ ಹಾಕೋತಿದ್ದೀನಿ. ಸೊ ನೋಡಿ ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ತರ್ತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ತೊಟ್ಟು 2 ಸೈಡು ತೆಗ್ದು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ನಿಮಗೆ ಯಾವ ಶೇಪ್ಸ್ ಬೇಕೋ ಆ ಶೇಪ್ಸಲ್ಲಿ ಕಟ್ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎಣ್ಣೆಯಲ್ಲಿ ಈ ರೀತಿ ಒಂದಷ್ಟು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಇದು ತುಂಬ ಟೈಮ್ ಏನು ತೊಗೊಳ್ಳಲ್ಲ ಫ್ರೈ ಆಗಲಿಕ್ಕೆ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಇದನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗುತ್ತಲ್ವ, ಅಲ್ಲಿ ಗಂಟ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ತೀರಾ ಲೋವಲ್ಲೂ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು. ನೋಡಿ ಇಲ್ಲಿ ರೆಡಿ ಆಯಿತು. ನೋಡಿ ಈ ಒಂದು ಹದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಹಾಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಬೋದು. ಆ್ಯಂಡ್ ನಾನಿಲ್ಲಿ 4 ಜನಕ್ಕಾಗಷ್ಟು ನಾನು ಈ ಒಂದು ಮಿಕ್ಸ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವಿನ್ನು ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ಇಂಗ್ರೀಡಿಯೆಂಟ್ಸ್ ಡಬಲ್ ಹಾಕೊಂಡು ಮಾಡಿ. ಸೊ ನೆಕ್ಸ್ಟ್ ಇದೇನಿಲ್ಲ, ಮುಗೀತು. ಸೊ ಬೆಂಡೆಕಾಯಿ ಫ್ರೈ ಮಾಡಾದ್ಮೇಲೆ ಈ ಒಂದು ರುಬ್ಬಿರೋ ಮಿಶ್ರಣಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ ಕೈಯಲ್ಲಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಇದಂತೂ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಒಂದ್ಸತಿ ಮಾಡಿದ್ರೆ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಮೊಸರನ್ನಕ್ಕಂತೂ ಮಾಡಿಸಿದ ಕಾಂಬಿನೇಷನ್. ಆ್ಯಂಡ್ ಆಲ್ಸೋ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ರವೆ ರೊಟ್ಟಿ ರೆಸಿಪಿ ಹಾಕಿದ್ದೀನಿ. ಪ್ಲೀಸ್ ಅದನ್ನು ಚೆಕ್ಔಟ್ ಮಾಡಿ, ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಸೊ ನೈಟ್ ಏನಾದರೂ ಡಿನ್ನರ್ಗೆ ಲೈಟಾಗಿ ತಿನ್ಬೇಕಂದ್ರೆ ಒಂದು ರೊಟ್ಟಿ ಜೊತೆಗೆ ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಮೊಸರು ಜೊತೆನೋ ಅಥವಾ ಮಿಕ್ಕಿರೋ ಸಾಂಬಾರ್ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಸೊ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ನನ್ನ ಚಾನಲಲ್ಲಿ ನಾನ್ ವೆಜ್ ರೆಸಿಪೀಸ್ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಹಾಗೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕ್ವಿಕ್ ರೆಸಿಪೀಸ್ಗೋಸ್ಕರ ನನ್ನ ಶಾರ್ಟ್ಸ್ ಕೂಡ ಹೋಗಿ ಚೆಕ್ಔಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.